ಕೃಷ್ಣನಿಗೆ ಹೇಳ್ತಾನೆ ಅಶ್ವತ್ಥಾಮ, ತತ್ರೈವ ಪಾತಯಾಮ್ಯಸ್ತ್ರಂ, ಪಾಂಡವರ ಸಂತತಿಯಿಂದ ವಾಪಸ್ ತಗೊಳ್ಬೇಕು ಅಂತ ಹೇಳ್ತೀಯಾ. ನೋಡಿ ಅಶ್ವತ್ಥಾಮರ ತಲೆ ಎಷ್ಟು ಚುರುಕು ಅಂತ ನೀವು ಆಲೋಚನೆ ಮಾಡಿ. ಕೃಷ್ಣ ಹೇಳಿದ ಪಾಂಡವರ ಸಂತತಿಯಿಂದ. ಅಶ್ವತ್ಥಾಮರ ತಲೆ ಓಡಿತು. ಪಾಂಡವರ ಸಂತತಿ ಅಂದರೆ ಯಾರು? ದ್ರೌಪದಿ 5 ಮಂದಿ ಮಕ್ಕಳು ಸತ್ತಿದ್ದಾರೆ. ಶರ್ವತ್ರಾತ ಕೈಲಾಸಕ್ಕೆ ಹೋಗಿ ಆಗಿದೆ. ಇನ್ಯಾರು? ಅಭಿಮನ್ಯು ಸತ್ಯ ಆಗಿದೆ. ಉಳಿದದ್ದು ಒಂದೇ ಪಾಂಡವರ ಸಂತತಿ ಅಂದರೆ ಅದು ಉತ್ತರೆಯ ಗರ್ಭದಲ್ಲಿ ಬೆಳೆಯುವ ಶಿಶು. ಅಶ್ವತ್ಥಾಮ ಹೇಳಿದ, ನಿನಗೆ ಪಾಂಡವರ ಸಂತತಿ ಅಲ್ಲ, ಇಚ್ಛಸಿ ಭಾಗಿನೇಯಸ್ಯ ಸಂತತಿ, ನಿನ್ನ ಸಹೋದರಿಯ ಸಂತತಿಯನ್ನು ಇಷ್ಟಪಡ್ತಿ. ನೋಡಿ, ಸ್ವಾರ್ಥಮುಖದ ಚಿಂತನೆಯನ್ನು ಕೊಟ್ಟ. ಅಂದರೆ ಉತ್ತರೆಯ ಮಗ ಅಂತಂದರೆ ಅಭಿಮನ್ಯುವಿನ ಮಗ ಅಂತ ಅರ್ಥ. ಅಭಿಮನ್ಯು ಅಂದರೆ ಅದು ಸುಭದ್ರೆಯ ಕೂಸು. ಸುಭದ್ರೆ ಅಂದರೆ ನಿನ್ನ ತಂಗಿ. ಅಶ್ವತ್ಥಾಮನ ತಲೆ ನೋಡಿ, ಕೃಷ್ಣ ನಿಂದು ಶುದ್ಧ ಪಾಲಿಟಿಕ್ಸ್ ಅಂತ ಹೇಳಿದ. ಭಾಗಿನೇಯಸ್ಯ ಸಂತತಿ ಮಿಚ್ಛಸಿ, ಧರ್ಮದ ಸಂತತಿ ಇಚ್ಛೆ ಪಡೋದಲ್ಲ ಅಂತ ಹೇಳಿದ. ತತ್ರೈವ ಪಾತಯಾಮ್ಯಸ್ತ್ರಂ. ಕೃಷ್ಣ ಹೇಳಿದ, ನೀನು ಅಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು, ಎತ್ತೇ ಶಕ್ಯಂ ಕುರುಶ್ವತತ್, ನಿನಗೇನು ಮಾಡಲಿಕ್ಕೆ ಸಾಧ್ಯ ಉಂಟು ನೀನು ಮಾಡು, ನಾನೇನು ಮಾಡಬೇಕೋ ನಾನು ಮಾಡ್ತೇನೆ. ಸೃಷ್ಟಿಯ ದೇವತೆ, ರಕ್ಷಣೆಯ ದೇವತೆ, ಸಂಹಾರ ದೇವತೆ. ಸಂಹಾರ ದೇವತೆಗೂ ಪಾಲನ ದೇವತೆಗೂ ನಡೆದ ಒಂದು ಸಂಘರ್ಷ. ಸಂಹಾರ ದೇವತೆ ಅಶ್ವತ್ಥಾಮ ಹೇಳಿದ ಕೊಲ್ತೇನೆ ಅಂತ ಪರೀಕ್ಷಿತ್ತನ್ನು. ಕೃಷ್ಣ ಹೇಳಿದ ರಕ್ಷಣೆಯ ದೇವತೆ ಹೇಳಿತು ನಾನು ರಕ್ಷಣೆ ಮಾಡ್ತೇನೆ ಅಂತ. ನಡೆಯಿತು ಸಂಗ್ರಾಮ. ಅಶ್ವತ್ಥಾಮ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ. ಒಳಗಿನಿಂದ ಉತ್ತರೆಯ ಗರ್ಭಕ್ಕೆ ಅದು ಪ್ರವೇಶ ಮಾಡಿತು. ಉತ್ತರೆ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇಡೀ ಸಾಧಕ ವರ್ಗಕ್ಕೆ ಉತ್ತರ ಕೊಡಬೇಕಾದ ಉತ್ತರೆಯೇ ಅಳುವ ಪ್ರಸಂಗ ಭಾಗವತದಲ್ಲಿ ಇದೆ. ಅಂದರೆ ಉತ್ತರಣೆ ಮಾಡಬೇಕಾದವಳು, ದಾಟಿಸಬೇಕಾದವಳು, ನಿಜವಾಗಿ ದಾಟಿಸುವವಳು, ಒಳಗಿನ ಕೂಸುನ ಮೂಲಕ ಇಡೀ ಸಂತ್ರಸ್ತ ಸಮಾಜವನ್ನು ದುಃಖದ ಸಾಗರದಿಂದ ಉತ್ತಾರಣೆ ಮಾಡಿಸುವ ಅವಳು ನಿಜವಾಗಿ ಉತ್ತರೆ. ಅಳ್ತಾ ಬರ್ತಾಳಂತೆ ಕುಂತಿ ಹತ್ರ, ಕೃಷ್ಣನ ಹತ್ರ ಅಂತ. ಅವಳು ಏನು ಪ್ರಾರ್ಥನೆ ಕೃಷ್ಣನ ಹತ್ರ ಅಂತ ಅಂದರೆ, ಮಾಮೇ ಗರ್ಭೋ ನಿಪಾತ್ಯತ ಅಂತ. ನಾನು ಸತ್ರೂ ಪರವಾಗಿಲ್ಲ, ಆ ಉರಿಯುವ ಬೆಂಕಿಗೆ ನನ್ನ ಗರ್ಭಕ್ಕೇನೂ ಆಗಬಾರದು ಅಂತ. ಈಗ ಡಾಕ್ಟ್ರ್ ಹೇಳೋದು ಹಾಗಂತೆ. ಡಾಕ್ಟ್ರ್ ಕೇಳ್ತಾರಂತೆ ಮಗು ಬೇಕಾ ತಾಯಿ ಬೇಕಂತ. ಆಗ ಹೇಳೋದೇನು, ತಾಯಿ ಹೋದರೂ ಪರವಾಗಿಲ್ಲ ಮಗು ಬೇಕು ಅಂತಲೋ, ಮಗು ಹೋದರೂ ಪರವಾಗಿಲ್ಲ ತಾಯಿ ಬೇಕು ಅಂತಲೋ. ಎಂಥ ಸಮಸ್ಯೆ ನೋಡಿ. ಆ ಬ್ರಹ್ಮಾಸ್ತ್ರ ತಾಯಿಯನ್ನು ಸುಡ್ತದೆ, ಒಳಗಿದ್ದ ಮಗುವನ್ನೂ ಸುಡ್ತದೆ. ಕೃಷ್ಣ ಪ್ರಾರ್ಥನೆ ಮಾಡಿದರೆ ನಮ್ಮ ದೇವರು ಮಗುವನ್ನು ಮಾತ್ರ ಅಲ್ಲ, ತಾಯಿಯನ್ನು ಮಾತ್ರ ಅಲ್ಲ, ತಾಯಿ ಪ್ಲಸ್ ಮಗುವನ್ನು ಕೊಡೋದಕ್ಕೆ ದೇವರು ಕೃಷ್ಣ. ಇದು ಭಾಗವತ ಹೇಳುವಂಥದ್ದು. ನಾವು ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂದರೆ ಯಾವುದೋ ಒಬ್ಬ ವೈದ್ಯನ ಹತ್ರ ಪ್ರಾರ್ಥನೆ ಮಾಡೋದಲ್ಲ, ಭವರೋಗ ವೈದ್ಯನಲ್ಲಿ ನಮ್ಮ ಆಕಾಂಕ್ಷೆಗಳನ್ನು ಇಡಬೇಕಂತೆ. ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ದೇವರು ಅದರ ಒಳಗೆ ಪ್ರವೇಶ ಮಾಡಿ ಆ ಉರಿಯುವ ಅಸ್ತ್ರದ ಜೊತೆಗೆ ಸಂಗ್ರಾಮ ಮಾಡಿ ಮಗುವನ್ನು ರಕ್ಷಣೆ ಮಾಡಿದವ ಅವನು ವಿಷ್ಣುತ್ರಾತ. ಒಬ್ಬ ಶರ್ವತ್ರಾತ, ಒಬ್ಬ ವಿಷ್ಣುತ್ರಾತ. ಭಗವಂತನಿಂದ ರಕ್ಷಿತವಾದ್ದು. ಎಲ್ಲ ಗರ್ಭಗಳೂ ಭಗವಂತನಿಂದಲೇ ರಕ್ಷಿತ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇದೊಂದು ನಾಸ್ತಿಕರಿಗೆ ಪ್ರಶ್ನೆ. ಆಸ್ತಿಕರಿಗೆ ಇದು ದೊಡ್ಡ ಆಸ್ತಿ. ಅಂದರೆ ಒಳಗಿನಿಂದ ಗರ್ಭವನ್ನು ರಕ್ಷಣೆ ಮಾಡುವವ ಅದು ದೇವರು ಅಂತ. ಭಗವಂತ ಉತ್ತರೆಯ ಪಾಲಿಗೆ ನಿಜವಾಗಿ ದೇವರು. ಆ ಮಗುವನ್ನು ರಕ್ಷಣೆ ಮಾಡ್ತಾನೆ. ಆ ಮಗುವಿಗೆ ಪೂರ್ಣ ಅನುಗ್ರಹ. ಒಂದು ರೀತಿಯಲ್ಲಿ ಪರೀಕ್ಷಿತ್ತು ಒಳಗಿನಿಂದ ಭಗವಂತನ ವಿಭೂತಿ ರೂಪವನ್ನು, ಭಗವಂತನ ದಿವ್ಯ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡವ. ಹಾಗಾಗಿ ಇಡೀ ಭಾಗವತದ ಕಥಾನಾಯಕನಾಗಿ ಇವತ್ತು ನಮಗೆ ಅವನು ಧ್ಯೇಯಮೂರ್ತಿಯಾಗಿ ನಿಂತಿರ್ತಾನೆ. ಉತ್ತರೆಗೆ ಅನುಗ್ರಹ ಮಾಡಿದ ದೇವರನ್ನು ಕುಂತಿ ಸ್ತೋತ್ರ ಮಾಡ್ತಾಳೆ. ಏನು ಸ್ತೋತ್ರ ಮಾಡ್ತಾಳೆ? ಬಹಳ ಅಪೂರ್ವವಾದ ಸ್ತೋತ್ರ. ಕುಂತಿ ಹೇಳೋದು, ದೇವರಿಗೆ ಹೇಳ್ತಾನೆ ಕೃಷ್ಣನ ಹತ್ರ, ಕೃಷ್ಣ ಕುಂತಿ ಹತ್ರ, ಅಮ್ಮ ನಿನಗೇನು ಬೇಕು ಅಂತ. ಎಂತಹ ಸೌಭಾಗ್ಯ ನೋಡಿ. ನಿಮ್ಮ ಮುಂದೆ ಒಂದು ದೇವರು ನಿಂತ ಅಂತ ಇಟ್ಟುಕೊಳ್ಳಿ, ಬರುವುದಿಲ್ಲ ಭಯ ಅವನಿಗೆ. ಕೇಳ್ತಾನೆ ನಿಮ್ಮ ಹತ್ರ ಏನು ಬೇಕು ಅಂತ ಕೇಳ್ತಾನೆ ಅಂತ ಇಟ್ಟುಕೊಳ್ಳಿ. ನೀವು ಆಲೋಚನೆ ಮಾಡಿ ಏನು ಕೇಳ್ಬೋದು ಅಂತ. ನಮ್ಮದೊಂದು ಇಷ್ಟು ದೊಡ್ಡ ಪಟ್ಟಿ ಇರ್ತದೆ. ಕುಂತಿ ಕೇಳಿದ್ದು ಒಂದು, ನಿಮ್ಮಿಂದ ಕೇಳಲಿಕ್ಕೆ ಸಾಧ್ಯನಾ ಅಂತ ಆಲೋಚನೆ ಮಾಡಿ. ಅವಳು ಹೇಳೋದು ಏನು ಗೊತ್ತೋ ಕುಂತಿ, ವಿಪದ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ ಅಂತ ಹೇಳ್ತಾಳೆ. ನನಗೆ ಕಷ್ಟ ಕೊಡು ಅಂತ ಕೇಳ್ತಾಳೆ. ಒಂದು ಕಷ್ಟ ಅಲ್ಲ, ತತ್ರ ತತ್ರ, ನಾನು ಎಲ್ಲಿ ಹೆಜ್ಜೆ ಇಡ್ತೇನೆ ಅಲ್ಲಿ ಕಷ್ಟ ಕೊಡು ಅಂತ. ನಮಗೆದು ಕುತೂಹಲ. ಯಾರಾದರೂ ಇಷ್ಟ ಕೊಡುವ ದೇವರ ಮುಂದೆ ಕಷ್ಟ ಕೊಡು ಅಂತ ಕೇಳ್ತಾರ ಅಂತ. ಕಷ್ಟ ಕೊಡು ಅಂತ ಕೇಳಲಿಕ್ಕೆ ದೇವರು ಬೇಕಾ ಅಂತ. ಕೃಷ್ಣ ಕೇಳಿದ, ಅಮ್ಮ ಯಾಕಮ್ಮ ನಿನಗೆ ಕಷ್ಟ ಅಂತ. ಭವತೋ ದರ್ಶನಂ ಯಸ್ಯಾತ್. ಅಂದರೆ ಕುಂತಿ ಹೇಳ್ತಾಳೆ, ಕೃಷ್ಣ
ನಿನ್ನ ದರ್ಶನ ಆಗಬೇಕಾದ್ರೆ ಸುಲಭ ಅಲ್ಲ. ಕಷ್ಟ ಇದ್ದರೆ ಕೃಷ್ಣ ಸಿಗ್ತಾನೆ ಅಂತ. ಕಷ್ಟ ಇಲ್ಲದಿದ್ದರೆ ಕೃಷ್ಣ ಬರುವುದಿಲ್ಲ. ಅಂದರೆ ಕುಂತಿ ಹೇಳೋ ಮಾತು ಇಷ್ಟು ಚೆನ್ನಾಗಿರ್ತದೆ ಅಂತಂದರೆ, ಕೃಷ್ಣ ನಿನ್ನನ್ನು ನೋಡೋದು ಎಷ್ಟು ದಿನ ಆಯಿತು ಗೊತ್ತಾ? ಕೃಷ್ಣ ಹೇಳ್ದ ನಾನು ಯಾಕೆ ಬರಬೇಕಿತ್ತು ಅಂತ. ಅಲ್ಲ ನೀನು ಬರಬೇಕಿತ್ತು ಹೀಗೇನೆ. ಅಲ್ಲ ನಿನಗೇನು ಪ್ರಾಬ್ಲಮ್ ಇತ್ತಾ? ಇಲ್ಲ, ದೇವರು ಬರೋದು ಯಾವಾಗ? ಕಷ್ಟ ಇದ್ದಾಗ ಮಾತ್ರ. ಕುಂತಿ ಹೇಳಿದ್ಲು, ಸ್ವಾಮಿ ನೀನು ಬರಬೇಕು ಅಂದರೆ ಕಷ್ಟ ಕೊಡಬೇಕು ಅಂತ. ಕಷ್ಟ ಸಿಗಲಿ ಅಲ್ವಾ? ಸಂಕಟ ಬಂದಾಗ ಹಲೋ ವೆಂಕಟರಮಣ ಅಂತ ಅಲ್ವಾ ನಾವು ಫೋನ್ ಮಾಡೋದು? ಸುಮ್ಮನೆ ವೆಂಕಟರಮಣ ಅಂತ ನಾವು ಕರಿತೇವ? ಕಷ್ಟ ಬಂದಾಗ ಇಷ್ಟ ಕೊಡಲಿಕ್ಕೆ ಕೃಷ್ಣ ಬರ್ತಾನೆ. ಇದು ಕುಂತಿಯ ಎಷ್ಟು ಒಳ್ಳೆಯ ಚಿಂತನೆ. ಅವಳು ಹೇಳೋದು ಕೃಷ್ಣನ ಹತ್ರ, ನೀನು ಬಾ ಅಂತ ಅಲ್ಲ, ನನಗೆ ಕಷ್ಟ ಕೊಡು ಅಂತ ಕೇಳಿದ ಧೀರ ಮಹಿಳೆ ಅವಳು ಕುಂತಿ. ಇದು ನಾವು ಯಾವತ್ತೂ ನೆನಪಿಸಬೇಕಾಯ್ತು. ಕಷ್ಟ ಬಂತು ಅಂತಂದರೆ ನೀವು ಅಳಬೇಡಿ, ಖುಷಿಪಡಿ ಅಂತ ಭಾಗವತ ಹೇಳುತ್ತೆ. ಯಾಕೆಂದರೆ ದುಃಖ ಬಂತು ಅಂತಂದರೆ ದುಃಖಸ್ಯಾನಂತರಂ ಸುಖಂ, ಸುಖ ತಯಾರಾಗಿರ್ತದೆ. ಯಾಕೆಂದರೆ ಕಷ್ಟ ಬಂದಾಗ ದೇವರೇ ಅಂತ ಕರೆಯೋದು ನಾವು. ದೇವರು ಬಂದ ಅಂದರೆ ಸುಖ ಇರ್ತದೆ. ಸುಖ ಬಂದಾಗ ಅಳಿ ಅಂತ ಭಾಗವತ ಹೇಳುತ್ತೆ. ಯಾಕೆಂದರೆ ಸುಖ ಬಂದಾಗ ದೇವರನ್ನು ಮರಿತೇವೆ, ನೆಕ್ಸ್ಟ್ ಬರುವುದೇ ಕಷ್ಟ. ಆದ್ದರಿಂದ ವಿಪದಸ್ಸಂತು ನ ಶಾಶ್ವತ ಅಂತ ಕುಂತಿಯ ಅದ್ಭುತವಾದಂತಹ ಪ್ರಾರ್ಥನೆ. ಧರ್ಮರಾಜ ಅಳಲಿಕ್ಕೆ ಶುರು ಮಾಡಿದ. ನಮ್ಮ ದೇವರಿಗೆ ಇದೇ ಕೆಲಸ, ಯಾರು ಅಳ್ತಾರೆ ಕಣ್ಣೀರು ಒರೆಸುವಂಥದ್ದು. ಯುದ್ಧಕ್ಕಿಂತ ಮುಂಚೆ ಅಳಬೇಕಿತ್ತು, ಯುದ್ಧ ಮುಗಿದ ಮೇಲೆ ಅಳ್ತಾನೆ. ಯುದ್ಧ ಯಾರಾದರೂ ಪರೀಕ್ಷೆ ಮುಗಿದ ಮೇಲೆ ಅಳುವುದುಂಟ? ರಿಸಲ್ಟ್ ಏನಾದರೂ ಕೆಟ್ಟದಾದರೆ ಅಳಬೇಕು. ಒಳ್ಳೆಯ ರಿಸಲ್ಟ್ ಬಂತು, 100% ಮಾರ್ಕ್ ಅವನಿಗೆ ಎಲ್ಲ ಸಬ್ಜೆಕ್ಟಲ್ಲಿ, ಅಳ್ತಾನೆ ಅಂತಂದರೆ ಅವನಿಗೆ ಏನು ಹೇಳಬೇಕು ಹೇಳಿ? ನಮ್ಮ ಯುಧಿಷ್ಠಿರನ ರೀತಿ ಇಂಥದ್ದು. 18 ದಿವಸದ ಯುದ್ಧದಲ್ಲಿ ಜಯಬೇರಿ ಗಳಿಸಿದ್ದಾನೆ, ಅಳ್ತಾನೆ. ಕೃಷ್ಣ ಕೇಳಿದ, ಏನು ಧರ್ಮರಾಜ ನಿನಗೆ ಯೋಗನೇ ಇಂಥದ್ದ, ಯಾಕೆ ಅಳ್ತೀನಿ? ಅವನು ಹೇಳ್ದ, ಎಲ್ಲ ಸತ್ರು ಹೋಗಲಿ ಬಿಡು ಅಂತ ಕೃಷ್ಣ ಹೇಳ್ದ. ಅಲ್ಲ ನನ್ನಿಂದ ಸತ್ರು, ಯಾಕೆ ನೀನು ಕರ್ತೃತ್ವ ಭ್ರಮೆ ನಿನಗೆ? ಅಲ್ಲ ನನ್ನ ನಿಮಿತ್ತವಾಗಿ ಇಷ್ಟು ಜನ ಸತ್ರಲ್ಲ. ಕೃಷ್ಣ ಹೇಳ್ದ, ಹೋಗಲಿ ಬಿಡು, ನೀನೇನು ಯಾಕೆ ಚಿಂತೆ ಮಾಡ್ತೀನಿ? ಅಲ್ಲ ಅನ್ಯಾಯದಿಂದ ಸತ್ರಲ್ಲ ಅಂತ. ಕೃಷ್ಣನಿಗೆ ಇದು ಹೊಟ್ಟೆ ಬರೆದತ್ತು. ಇಷ್ಟು ಒಳ್ಳೆಯ ರೀತಿಯಲ್ಲಿ ಯುದ್ಧ ಮಾಡಿದರೆ, ಕೃಷ್ಣ ಹಿಂಬದಿಯಲ್ಲಿ ನಿಂತು ಯುದ್ಧ ಮಾಡಿಸಿ ಜಯಬೇರಿ ಕಳಿಸಿದರೆ, ಈ ಪುಣ್ಯಾತ್ಮ ಧರ್ಮರಾಜ ಹೇಳೋದು ಅನ್ಯಾಯದಿಂದ ಯುದ್ಧ ಆಯ್ತಲ್ಲ ಅಂತ, ಅನ್ಯಾಯದಿಂದ ಸತ್ತು ಹೋದ್ರಲ್ಲ ಅಂತ. ಕೃಷ್ಣ ಇದ್ದಲ್ಲಿ ಅನ್ಯಾಯ ಬರಲಿಕ್ಕೆ ಅವಕಾಶವೇ ಇಲ್ಲ. ಅವನಿಗೆ ನೆನಪಾಗೋದು ಒಂದೇ, ದ್ರೋಣ ಸತ್ತ ಹೇಗೆ ಅಂತ, ಭೀಷ್ಮ ಸತ್ತ ಹೇಗೆ ಅಂತ ಒಂದೊಂದೇ ತಲೆಯಲ್ಲಿ ಬರೋದು. ಕೃಷ್ಣ ಹೇಳಿದ, ಇದಕ್ಕೆ ಉತ್ತರ ಕೊಡಲಿಕ್ಕೆ ಭಾಳ ಕಷ್ಟ ಅಂತ. ನಾನು ಏನು ಹೇಳಿದರೂ ಕಣ್ಣೀರು ಒರೆಸುವ ಮಾರ್ಗ ಅಂತ ತಿಳ್ಕೊಂಡು ಬಿಡ್ತಾನೆ. ಬಾ ಅಂತ ಅವನನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಅಳ್ತಾ ಇದ್ದ. ಅವನು ಹಣ್ಣು ಮುದುಕ, 800 ವರ್ಷದ ಭೀಷ್ಮ ಶರಮಂಚೆಯಲ್ಲಿ ಬಲಕಿದ್ದ. ಹೋಗಿ ಭೀಷ್ಮನ ಹತ್ರ ಹೇಳ್ತಾನೆ, ನೋಡು ನಿನ್ನ ಮೊಮ್ಮಗ ಆಳ್ತಾನೆ, ಪರಿಹಾರ ಹೇಳೋ ಅಂತ. ಪರಪಕ್ಷಗತತ್ವ ಅಂತ ಒಂದು ರೀತಿಯಲ್ಲಿ ಭೀಷ್ಮ ಹೇಳಿದ್ರೆ ಸಮಾಧಾನ ಆಗುತ್ತೆ ಅಂತ ಅವನ ಮೂಲಕ ಒಳ್ಳೆಯ ಧರ್ಮಗಳನ್ನು ಎಲ್ಲ ಹೇಳಿಸ್ತಾನೆ. ಧರ್ಮರಾಜನ ಕಣ್ಣೀರು ಒರೆಸುವ ಕಾರ್ಯಕ್ರಮ ಭಗವಂತ ಮಾಡಿಸ್ತಾನೆ. ಭೀಷ್ಮನ ನಾಲಗೆಯಲ್ಲಿ ನಿಂತು ಶಾಂತಿ ಪರ್ವ, ಅನುಶಾಸನ ಪರ್ವಗಳನ್ನು ಹೇಳಿಸಿ, ಧರ್ಮರಾಜನ ಸಂಶಯ ಅಲ್ಲ, ನಿಮ್ಮೆಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಿದ ಭಗವಂತ ಭೀಷ್ಮನ ಪಕ್ಕದಲ್ಲಿ ಕೂಡ್ತಾನೆ ಅಂತ ಭಾಗವತ ಹೇಳುತ್ತೆ. ನಮ್ಮನೆಗೆ ಯಾರಾದರೂ ದೊಡ್ಡವರು ಬಂದರು ಅಂತ ಇಟ್ಕೊಳ್ಳಿ, ಹೇಗೆ ಸ್ವಾಗತಿಸಬೇಕು ಅಂತ ನಾವು ಹೇಳ್ತೇವೆ. ರೀ ಹೇಳಬಾರ್ದಿತ್ತ, ಒಂದು ಮಿಸ್ ಕಾಲ್ ಕೊಡಬಾರ್ದಿತ್ತ, ನಾವೆಲ್ಲ ತಯಾರು ಮಾಡ್ಬೋದಿತ್ತು, ನೀವು ದಿಢೀರ್ ಅಂತ ಬಂದರೆ ನಾವು ಹೇಗೆ ನಿಮ್ಮನ್ನು ಸ್ವಾಗತ ಮಾಡೋದು? ಅಲ್ಲಿ ಒಂದು ತಮಗೆ ನೀರಿಲ್ಲ, ಒಂದು ತುಂಡು ಪುಷ್ಪ ಇಲ್ಲ, ಇಡ್ಲಿಕ್ಕೆ ಒಂದು ಮಣೆ ಇಲ್ಲ, ನಾವೆಲ್ಲ ಇಲ್ಲ 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 ಅಂತ ಹೇಳೋದು. ನೀವು ಹೋಗಿ ಅಂತ ಅರ್ಥ ಅದರದ್ದು. ನೋಡಿ, ಈ ಭೀಷ್ಮರ ನೀವು ಕತೆ ನೀವು ಕೇಳಿ. ಕೃಷ್ಣ ಬಂದರೆ ಎಷ್ಟು ಖುಷಿಯಲ್ಲಿ ಸ್ವಾಗತ ಮಾಡ್ತಾರೆ ಅಂತ. ಕೃಷ್ಣ ಬಂದ, ಕೃಷ್ಣನಿಗೆ ಎಲ್ಲ ರೀತಿಯ ಪೂಜೆಯನ್ನು ಮಾಡ್ತಾರೆ ಅಂತ ಭೀಷ್ಮರು. ಇತಿಮತಿ ರೂಪಕಲ್ಪಿತ ವಿತೃಷ್ಣ ಸಾತ್ವತ ಪುಂಗವೇ ವಿಭೂಮ್ನಿ ಅಂತ ಇಷ್ಟು ಚೆನ್ನಾಗಿ ಹೇಳುತ್ತೆ ಭಾಗವತ. ಮನೆಗೆ ಬಂದರೆ ಭೀಷ್ಮರು ಕೃಷ್ಣನಿಗೆ ಪೂಜೆ ಮಾಡಿದರಂತೆ. ಶರಮಂಚದಲ್ಲಿ ಮಲಗಿದ್ದಾರೆ, ಕೃಷ್ಣನಿಗೆ ಪೂಜೆ ಮಾಡಿದರಂತೆ. ಹೇಗೆ ಪೂಜೆ? ಪಾದಪೂಜೆ ಎಲ್ಲ ಮಾಡಿದರಂತೆ. ಹೇಗೆ ಮಾಡಿದರು? ಕೃಷ್ಣನಿಗೆ ಕಾಣಿಕೆ ಸಮರ್ಪಣೆ ಮಾಡಿದರಂತೆ. ಹೇಗೆ ಸಮರ್ಪಣೆ ಮಾಡಿದರು? ಬ್ಯಾಂಕ್ ಅಕೌಂಟ್ ನಿಲ್ಲು ಭೀಷ್ಮರಿಗೆ, ಮೊದಲಿಂದಲೂ ಅಷ್ಟೇ. ಆದರೆ ಎಲ್ಲ ಮಾಡಿದರಂತೆ. ಹೇಗೆ? ಇತಿ ಮತಿಹಿ ಉಪಕಲ್ಪಿತ ವಿತೃಷ್ಣೆ ಸಾತ್ವತ ಪುಂಗವೇ ವಿಭೂಮ್ನಿ. ಭಾಳ ಸುಂದರವಾಗಿ ಹೇಳ್ತಾರೆ ಭಾಗವತದಲ್ಲಿ. ಉಪಕಲ್ಪಿತ ಕಲ್ಪೋಕ್ತ ಪೂಜೆಯನ್ನು ಮಾಡಿದ ಅಂತೆ ಭೀಷ್ಮ. ಹೇಗೆ ಮಾಡಿದ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿದ ಅಂತೆ. ಎಲ್ಲ ಪಾದ್ಯ, ಅರ್ಘ್ಯ, ಆಚಮನ, ಮಧುಬರ್ಕ ಎಲ್ಲ ನೈವೇದ್ಯ ಸಮರ್ಪಣೆ ಮಾಡಿದ ಅಂತೆ. ಅಲ್ರಿ, ಅವನ ಹತ್ರ ಏನಿತ್ತು? ಯಾರೂ ಇಲ್ಲ ಮನೇಲಿ ಅಡುಗೆ ಮಾಡಲಿಕ್ಕೆ, ಮಿಸ್ಸಸ್ಸೇ ಇಲ್ಲ, ಮದುವೆನೇ ಆಗಲಿಲ್ಲ,
ಶಾಪಗ್ರಸ್ತನಾಗಿ ಬಂದವ, ಒಂಟಿ ಜೀವನದ ಭೀಷ್ಮ, ಶರಮಂಚದಲ್ಲಿ ಮಲಗಿದವ, ಏನೂ ಮಾಡಲಿಕ್ಕಾಗಲಿಲ್ಲ, ಹೇಗೆ ನೈವೇದ್ಯಾದಿಗಳನ್ನು ಮಾಡಿದ ಅಂತ ಭಾಗವತ ಹೇಳಿತು. ಇತಿ ಮತಿ ಉಪಕಲ್ಪಿತ ಅಂತ ನೋಡಿ. ಅರ್ಘ್ಯ ಪಾದ್ಯ ಆಚಮನ ನೈವೇದ್ಯ ಅದು ಹೊರಗಿನದ್ದು ಅಲ್ಲ ಉಪಚಾರಗಳು, ಅದು ಒಳಗಿನ ಉಪಚಾರಗಳೆಲ್ಲ. ನಾವು ಮನಸ್ಸಲ್ಲಿ ಅನುಸಂಧಾನ ಮಾಡಬೇಕು. ನೀರು ಹಾಕ್ತೇವೆ, ಉಪಯೋಗ ಬರುವುದಿಲ್ಲ ಅಂತ ಹೇಳಿದರು. ಅರ್ಘ್ಯಂ ಸಮರ್ಪಯಾಮಿ, ಅನುಸಂಧಾನ ಬೇಕು. ಕೈಯಲ್ಲಿ ಹಾಕಿದ್ದು ಕೈ ತೊಳಿಲಿಕ್ಕೆ ನೀರು, ಇದು ಪಾದ ತೊಳಿಲಿಕ್ಕೆ ನೀರು ಅಂತ ಅನುಸಂಧಾನ ಮಾಡಬೇಕು. ಆವಾಗಲೇ ಅದಕ್ಕೆ ಪೂಜಾತ್ವ ಬರುವುದು. ಅನುಸಂಧಾನ ಇಲ್ಲದ್ರೆ ಪೂಜೆ ಅಲ್ಲ, ಅದು ಪೂಜೆ ಝೀರೋ ಆಗಿಬಿಡ್ತದೆ. ಭೀಷ್ಮ ಅವನ ಹತ್ರ ಹೊರಗಿನ ದ್ರವ್ಯಗಳಿಲ್ಲ. ಇತಿ ಮತಿ ಉಪಕಲ್ಪಿತ, ಅವನೊಳಗೆ ಜ್ಞಾನ ಇತ್ತು. ಇದು ಅವನ ದೊಡ್ಡ ಸಂಪತ್ತು. 800 ವರ್ಷ ಅಲ್ಲ, 60 ಆದಾಗಲೇ ಅರಳು ಮರಳು ಪ್ರಾರಂಭ ಆಗಿರ್ತದೆ. ಯಾರ್ದೋ ಹೆಸರು ಯಾರಿಗೋ ಕರೀತಾನೆ, ನೆನಪಾಗುವುದಿಲ್ಲ. ಪಕ್ಕದಲ್ಲಿ ಕೂತಿರ್ತಾರೆ, ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ರೀ 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 ಅಂತ ಹೇಳ್ತಾನೆ. ಅವನ ಜೀವನವೇ ಹಾಗಾಗಿರ್ತದೆ. ಆದರೆ ನೋಡಿ, ಭೀಷ್ಮನ ಜೀವನದಲ್ಲಿ ಯಾವುದೂ ಇಲ್ಲ, ಎಲ್ಲ ರಕ್ತ ಸ್ರಾವದಿಂದ ತುಂಬಿಕೊಂಡಿರ್ತದೆ. ಆದರೆ ಒಂದು ಮಾತ್ರ ಪರ್ಫೆಕ್ಟ್ ಆಗಿತ್ತು, ಮತಿಹಿ, ತಲೆ ಒಂದು ಸರಿ ಇತ್ತವನಿಗೆ. ನಮ್ಮದು ತಲೆ ಒಂದು ಸರಿ ಇರುವುದಿಲ್ಲ, ಮತ್ತೆಲ್ಲ ಸರಿ ಇರ್ತದೆ. ಜೀರ್ಣಶಕ್ತಿ ಎಲ್ಲ ಕರೆಕ್ಟ್ ಇರ್ತದೆ, ಆದರೆ ತಲೆ ಶಕ್ತಿ ಒಂದು ಹಾಗಿರ್ತದೆ. ಆದರೆ ಭೀಷ್ಮನಿಗೆ ಯಾವುದು ಬೇಕೋ ಅದು ಇತ್ತು. ಇತಿಮತಿಹಿ, ಇತಿಮತಿಹಿ ಅಂತಂದರೆ 800 ವರ್ಷದಲ್ಲಿ 525 ವರ್ಷಗಳ ತನಕ ಅವನು ಏನು ಜ್ಞಾನ ಸಂಪಾದನೆ ಮಾಡಿದ್ದ, ಆ ಮತಿ ಮಾತ್ರ ವಿಕಾರಗೊಳ್ಳಲಿಲ್ಲ, ಅದು ಹಾಗೇ ಇತ್ತಂತೆ. ಅದನ್ನು ತೆಗೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಅಂತೆ ಅಲ್ವಾ. ಸಮರ್ಪಣೆ ಅಂದರೆ ಏನು? ಅದು ಹೊರಗಿನ ದ್ರವ್ಯ ಅಲ್ಲ, ಒಳಗಿನ ದ್ರವ್ಯ. ಅರ್ಪಣ ಅಂದರೆ ಋಗತವು ಧಾತು, ಅದು ಗತಿ ಅಂದರೆ ಅವಗತಿ, ಜ್ಞಾನ. ಸಮರ್ಪಣೆ ಅಂದರೆ ಜ್ಞಾನ. ಅದು ಭೀಷ್ಮರು ಸಮರ್ಪಣೆ ಮಾಡಿದರು. ಸ್ವಾಮಿ, ನೀನು ಕೊಟ್ಟ ಸಂಪತ್ತು ಇದು, ಧಿಯೋಯೋನ ಪ್ರಚೋದಯಾತ್, ನೀನು ಈ ಜ್ಞಾನ ಸಂಪತ್ತು ನಿನಗೆ ಅರ್ಪಿತ. ಅರ್ಘ್ಯ ಪಾದ್ಯ ಎಲ್ಲ ಇದರಲ್ಲಿ ತುಂಬಿದೆ ಅಂತ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಕೃಷ್ಣನನ್ನು ಒಲಿಸಿಕೊಂಡ ಮಹಾ ಸಾಧಕರು ಭೀಷ್ಮರು. ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಕೊನೆಯ ಜೀವನದಲ್ಲಿ ಕೃಷ್ಣನನ್ನು ಸ್ತೋತ್ರ ಮಾಡಿ ಕೃಷ್ಣನನ್ನು ನೋಡ್ತಾ ತನ್ನ ಸರ್ವಸ್ವವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಮಹಾಜ್ಞಾನಿಗಳಾದ ಭೀಷ್ಮರ ಮೂಲಕ ಧರ್ಮರಾಜನ ಶಂಕೆಯನ್ನು ನಿವಾರಣೆ ಮಾಡಿಸಿ ಅವನನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ದೇವರು ಮಾಡಿದ. ಧರ್ಮವನ್ನು ಸಿಂಹಾಸನದಲ್ಲಿ ಕೂಡಿಸುವ ಕೆಲಸ ದೇವರು ಮಾಡ್ತಾರೆ ಅಂತ. ದೇವರನ್ನು ನಂಬಿದರೆ ಧರ್ಮದ ಸ್ಥಾಪನೆ ಆಗ್ತದೆ. ನಮ್ಮ ಹೃದಯ ಸಿಂಹಾಸನದಲ್ಲಿ ದುರ್ಯೋಧನನ ಪಟ್ಟಾಭಿಷೇಕ ಅಲ್ಲ, ಧರ್ಮರಾಜನ ಪಟ್ಟಾಭಿಷೇಕ, ಭೀಮಸೇನ ದೇವರ ಪಟ್ಟಾಭಿಷೇಕ, ಅರ್ಜುನ ನಕುಲ ಸಹದೇವ ದ್ರೌಪದೀ ದೇವಿಯರ ಪಟ್ಟಾಭಿಷೇಕ, ಶ್ರೀಕೃಷ್ಣದೇವರ ಪಟ್ಟಾಭಿಷೇಕ ನಡಿಬೇಕಾದ್ದು ಅಂತ ಭಾಗವತ ಹೇಳುತ್ತೆ. ಕೃಷ್ಣ ದ್ವಾರಕೆಗೆ ಹೋಗ್ತಾನೆ. ಪಾಂಡವರು ವೈಭವದಲ್ಲಿ ಕೃಷ್ಣನನ್ನು ದ್ವಾರಕೆಗೆ ಕಳಿಸ್ತಾರೆ. ಪರೀಕ್ಷಿತ್ ರಾಜರ ಜನ್ಮ ಆಗ್ತದೆ. ಮತ್ತೆ ಕೃಷ್ಣ ಬದುಕಿಸ್ತಾನೆ. ಅವನ ಜಾತಕ ಕುಂಡಲಿ ಭಾಗವತಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಜಾತಕ ತೋರಿಸ್ತಾರೆ ಅಂತೆ. ದಾಶರಥಿರಿಯತ ಅಂತ, ರಾಜ ದಾಶರಥ, ರಾಮ ಹೇಗೆ ಮೆರೆದಾಡಿದ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ಅದು ದೇವರ ಹಾಗೆ ವರ್ಣನೆ ಮಾಡುವಾಗ ಕೆಳಗಿನವರ ವರ್ಣನೆ ಕೊಟ್ಟರೆ ಅದು ಅಲಂಕಾರ ಆಗೋದಿಲ್ಲ. ದೊಡ್ಡವರ ಉದಾಹರಣೆಯನ್ನು ಕೊಡಬೇಕು. ಅದು ಹೌದು, ಒಂದು ರೀತಿಯಲ್ಲಿ ರಾಮರಾಜ್ಯ ಅದನ್ನು ನೆರವೇರಿಸ್ತಾನೆ. ಧರ್ಮರಾಜನಿಗೆ ಕೇಳಿ ಸಂತೋಷ ಆಗ್ತದೆ. ಧೃತರಾಷ್ಟ್ರ ವಿದುರನ ಮಾರ್ಗದರ್ಶನದಲ್ಲಿ ಗಾಂಧಾರಿ ಕುಂತಿಯ ಜೊತೆಗೆ ವಾನಪ್ರಸ್ಥವನ್ನು ಆಶ್ರಮವನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ಊರು ಬಿಟ್ಟು ಕಾಡಿಗೆ ಹೋಗ್ತಾನೆ, ಸಪ್ತರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ, ಗಂಗಾ ತೀರಕ್ಕೆ ಹೋಗ್ತಾನೆ ಅಂತ ಭಾಗವತದ ಮಾತುಗಳು ನಾವು ನಿತ್ಯ ನೆನಪಿಟ್ಟುಕೊಳ್ಬೇಕಾದ್ದು. ನೋಡಿ, ಧೃತರಾಷ್ಟ್ರ ಅಲ್ಲೇ ಕೂಡ್ಬೋದಿತ್ತು. ಧರ್ಮರಾಜ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದ. ಪೂಜನೀಯವಾದ ಭಾವನೆಯಿಂದ ಅವನಿಗೆ ಗೌರವವನ್ನು ಕೊಡ್ತಿದ್ದ. ಆದರೆ ಧೃತರಾಷ್ಟ್ರ ಅಲ್ಲಿ ಇರಲಿಲ್ಲ, ಕಾಡಿಗೆ ಹೋದ. ಕುಂತಿಗಾದರೂ ಇರ್ಬೋದಿತ್ತು ನೋಡಿ, ತನ್ನ ಮಕ್ಕಳ ರಾಜ್ಯ ಅಲ್ವಾ, ತಾಯಿ ಮಕ್ಕಳು ಸೇರಿ ರಾಜ್ಯಭಾರ ಮಾಡ್ಬೋದಿತ್ತು. ಇವತ್ತಿನ ಸಂಪ್ರದಾಯ ಅದೇ. ಹಾಗಾಗಲಿಲ್ಲ ನೋಡಿ, ಬಿಟ್ಟು ಹೋದ, ನೇರ ಕಾಡಿಗೆ ಹೋದ. ಕುಂತಿ ಹೋದ್ಲು, ಕಾಡಿಗೆ ಹೋದ್ಲು. ಧೃತರಾಷ್ಟ್ರ ಹೋದಾಗ ಜೊತೆಗೆ ಹೋದ್ಲು. ಪಾಪ ಅವಳಿಗೆ ರಾಜ್ಯದ ಭೋಗವನ್ನು ಎಂಜಾಯ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮೊದಲು ಮಕ್ಕಳು ಕಾಡಲ್ಲಿದ್ದರು, ಊರು ಸೇರಿದಾಗ ಇವಳು ಕಾಡಿಗೆ ಸೇರಿದ್ರು. ಕುಂತಿ ಹೋದ್ಲು. ಇದು ಏನು ಹೇಳುತ್ತೆ ಭಾಗವತ ಅಂತಂದರೆ, ಯಾವಾಗ ಯಾವ ಧರ್ಮ ಅನುಷ್ಠಾನ ಮಾಡಬೇಕೋ ಆವಾಗ ಅದನ್ನು ಮಾಡಿ ಅಂತ. ಯೋಗೇ ನಾಂತೇ ತನುತ್ಯಜ ಅಂತ ರಘು ವಂಶದವರು ಆಚರಣೆ ಮಾಡಿ ತೋರಿಸ್ತಿದ್ರು ಅಂತ. ಹಿಂದಿನ ಕಾಲದ ರಾಜರುಗಳು ಅನುಷ್ಠಾನ ಮಾಡಿ ತೋರಿಸ್ತಿದ್ರು.
ಮಗ ಪ್ರಬುದ್ಧನಾಗಿರುವಾಗಲೇ ರಾಜ್ಯದ ಅಧಿಕಾರವನ್ನು ಕೈಯಲ್ಲಿ ಕೊಟ್ಟು ವಾನಪ್ರಸ್ಥಾಶ್ರಮ ಅಂತ ಕಾಡಲ್ಲಿ ಸುಖ ಪಡ್ತಕ್ಕಂತಹ ಸಾಧನೆ ಮಾಡುವ ಒಂದು ಸಾಧನೆಯ ಪಥ. ಅಂದರೆ ಇದು ಏನು ಹೇಳುತ್ತೆ ಅಂತಂದರೆ, ಮನೆಯ ಜವಾಬ್ದಾರಿ ಮಕ್ಕಳಿಗೆ ಕಾಲದಲ್ಲಿ ಕೊಡದಿದ್ದರೆ ಸಮಸ್ಯೆ ಆಗುತ್ತೆ, ನಾವು ವಾನಪ್ರಸ್ಥ ಸೇರಬೇಕು ಅನ್ನೋದನ್ನು ಭಾಗವತ ನಮಗೆ ಅದರ ಸುಂದರವಾಗಿ ನಮಗೆ ನಿರೂಪಣೆ ಮಾಡುತ್ತೆ.